ಇವತ್ತು ಸಂಜು ಮತ್ತೆ ಗೀತಾ ಚಾಪ್ಟರ್ 2 ರಿಲೀಸ್ ಮಾಡ್ಬಿಟ್ಟವ್ರೆ. 21 ನಿಮಿಷದ್ದು ಹೊಸ ಫೋಟೇಜ್ ಹಾಕ್ಬಿಟ್ಟು ರಿಲೀಸ್ ಅಂತದೇನಿರ್ಬಹುದು ಅಂತ ತುಂಬಾ ಎಕ್ಸೈಟ್ಮೆಂಟ್. ಸಿನಿಮಾ ಸ್ಟಾರ್ಟ್ ಆಗಕ್ಕೆ ಇನ್ನು ಅರ್ಧ ಗಂಟೆ ಇದೆ. ನಾನು ಇನ್ನು ಮನೇಲೆ ಕೂತಿದ್ದೀನಿ. ಬೈಕ್ ತಗೊಂಡು 100 ಕಿಲೋಮೀಟರ್ ಸ್ಪೀಡ್ ಆಗಿ ಹೋಗ್ಬಿಟ್ಟು 5 ನಿಮಿಷ ಅಷ್ಟರಲ್ಲಿ ಹೋಗಿ ಸೇರ್ಕೊಂಡೆ. ಟಿಕೆಟ್ ಅಲ್ಲೇ ತಗೊಳ್ಳೋಣ ಅಂತ ಕೌಂಟರ್ ಹೋಗಿ ಟಿಕೆಟ್ ಕೇಳ್ತೀನಿ. ಎಲ್ಲ ಖಾಲಿ ಹೊಡಿತಾ ಇದೆ. ಇನ್ನೊಂದ್ 5 ಜನ ಆಗ್ಬೇಕು ಅಂತ ಅವ್ರೆ. ಆಲ್ರೆಡಿ ಬುಕ್ ಮೈ ಶೋ ನೋಡಿದ್ರೆ ಫುಲ್ ಆಗ್ಬಿಟ್ಟೈತೆ. ಏನ್ ನಡೀತಾ ಇದೆ ಇಲ್ಲಿ? ಅದು ನೋಡಿಲ್ಲ, ಇದಕ್ಕ ಫುಲ್ ಐತಲ್ವಾ, ಇನ್ 4 ಟಿಕೆಟ್ ಇದಕ್ಕ ಕೊಡು ಅಂತ ಅಂದ್ರೆ ಓಕೆ ಓಕೆ ಅನ್ಬಿಟ್ಟು ಆಮೇಲೆ ಕೊಡ್ತಾವನೆ. ನಮ್ಗೆ ತಲೆ ಕೆಡಿಸ್ಬಿಟ್ಟಿದ್ನಲ್ಲಪ್ಪ. ಇವತ್ತು ಯಾರು ಹೇಳ್ದಿರೋಂತ ಕಠಿಣವಾಗಿರೋಂತ ಒಂದು ಕ್ರೂರವಾಗಿರೋಂತ ಸತ್ಯನ ಹೇಳ್ತೀನಿ. ಬೇಸಿಕಲಿ ಇದು ರಿಲೀಸ್ ಆಗ್ತಾರಂತ ಸಿನಿಮಾ ಅಂದ್ಮೇಲೆ ಆಡಿಯನ್ಸ್ ಗಳೆಲ್ಲ ಸ್ಟೋರಿನ ಮೊದ್ಲು ತಿಳ್ಕೊಂಡ್ಬಿಟ್ಟಿರ್ತಾರೆ. ಏನ್ 21 ನಿಮಿಷದ ಫೋಟೇಜ್ ನೋಡಕ್ಕೆ ನೂಕು ನುಗ್ಲಲ್ಲಿ ಬರ್ತಾರೆ ಅಂತ ಅನ್ಕೊಂಡಿದೀರಾ? ಆದ್ರೆ ನಾನು ಹೋಗಿದಂತ 7 ಗಂಟೆ ಶೋ ಫುಲ್ ಹೌಸ್ಫುಲ್ ಆಗ್ಬಿಟ್ಟಿತ್ತಪ್ಪ. ಅಲ್ಲಿಗೆ ಬಂದಿದ್ದಂತ ಜನಗಳ್ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತೀರಾ. ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಆಲ್ಮೋಸ್ಟ್ 100 ಟಿಕೆಟ್ ನ ಒಬ್ರೇ ಪರ್ಚೇಸ್ ಮಾಡಿ ನೂಕು ನುಗ್ಲಲ್ಲಿ ಒಂದಷ್ಟು ಜನರನ್ನ ಕುರಿಗಳ ತರ ಕರ್ಕೊಂಡ್ ಬಂದ್ಬಿಟ್ಟವ್ರೆ. ಒಳಗಡೆ ಬತ್ತಿದಾಗೇನೆ ಎಲ್ ಬೇಕಲ್ಲ ಅಲ್ಲಿ ಕೂತ್ಕೋತವ್ರೆ. ಟಿಕೆಟ್ ಕೇಳಿದ್ರೆ ನಂಬರ್ ಇಲ್ಲ, ಗೊತ್ತಿಲ್ಲ, ನಮ್ಗ್ ಗೊತ್ತಿಲ್ಲ ಅಷ್ಟೇ. ಅದ್ರ ಜೊತೆಗೆ ಇನ್ನೊಂದಷ್ಟು ಜನಗಳು ಕೂಡ ಬಂದ್ರು. ಅವರು ಕೂಡ ಎಲ್ಲಾ ಬಂದಿರೋ ಜನಗಳನ್ನೆಲ್ಲ ಖುಷಿಯಾಗಿ ಮಾತಾಡ್ಸ್ತವ್ರೆ. ಆವಾಗ ಕನ್ಫರ್ಮ್ ಆಯ್ತು ನಂಗೆ, ಮೂವಿ ಟೀಮ್ ಅವರನ್ನೇ ಟಿಕೆಟ್ ನ ಫ್ರೀಯಾಗಿ ಕೊಟ್ಟು ಇವ್ರನ್ನೆಲ್ಲ ಕಳಿಸಿದಾರೆ ಅಂತ. ಇದು ಮಾರ್ಕೆಟಿಂಗ್ ನ ಇನ್ನೊಂದ್ ಲೆವೆಲ್. ಮೈನ್ ಥಿಂಗ್ ಸಿನಿಮಾ ಕಡೆ ಬಂದ್ಬಿಡೋಣ. ಈಗ ಸ್ಟೋರಿ ಅವಾಗ್ಲೇ ಹೇಳ್ಬಿಟ್ಟಿದೀನಿ. ಇವಾಗ ಜಸ್ಟ್ ಮಾತಾಡೋಣ 21 ಮಿನಿಟ್ ಆ ಹೊಸ ಫೋಟೇಜ್ ಇದೆಯಲ್ಲ ಅದ್ರ ಬಗ್ಗೆ ಮಾತ್ರ. ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದೆ 21 ಮಿನಿಟ್ಸ್ ಅದೇನ್ ಫೋಟೇಜ್ ಇದೆಯೋ ಅದು ಕಂಟಿನ್ಯೂಸ್ ಆಗಿ ಒಂದ್ ಕಡೆ ಪ್ಲೇ ಮಾಡ್ತಾರೆ ಅಂತ. ಬಟ್ ಇವರು ಕೆಲವೊಂದಷ್ಟು ಕ್ಲಿಪ್ಸ್ ಗಳನ್ನ ಅಲ್ಲಿ ಇಲ್ಲಿ ಅಂತ ತುಂಬಿ ಕನ್ಫ್ಯೂಸ್ ಮಾಡ್ಬಿಟ್ರಪ್ಪ. ನಾಗಶೇಖರ್ ಮೊದಲನೇದಾಗಿ ರಚಿತಾರಾಮ್ ಅವರ ಅಪ್ಪ. ರಚಿತಾಗೆ ಲಂಗ್ಸ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ್ಮೇಲೆ ಅವ್ರ ಅಪ್ಪ ಎಂಟ್ರಿ ಕೊಡ್ತಾರೆ. ಅಲ್ಲಿ 10 ನಿಮಿಷದಷ್ಟು ಕ್ಲಿಪ್ಸ್ ಆಡ್ ಮಾಡಿದ್ದಾರೆ. ಆಯ್ತಮ್ಮ ಮಗಳೇ ಆಯ್ತು, ನಿನ್ಗೋಸ್ಕರ ನಾನು ಊಟ ತಂದಿದ್ದೀನಿ ತಗೋ ಅಂತ 2ನೇ ಟೈಮ್ ಕೊಡಕ್ ಬರ್ತಾನೆ ಅವ್ರ ಅಪ್ಪ. ಇಲ್ಲಿ ಸ್ವಲ್ಪ ಎಮೋಷನಲ್ ಆಗಿ 10 ನಿಮಿಷದ ಕ್ಲಿಪ್ಸ್ ನ ಆಡ್ ಮಾಡಿದ್ದಾರೆ. ಅದನ್ನ ತಗೊಂಡ್ ನಾವೇನ್ ಮಾಡೋಣ? ಅದಾದ್ಮೇಲೆ ರಾಗಿಣಿ ದ್ವಿವೇದಿ ತುಪ್ಪದ ಹುಡುಗಿ ಅಬಿಬಿ ಅನ್ನೋ ಸಾಂಗ್ ಅಲ್ಲಿ ಎಂಟ್ರಿ ಕೊಡೋದ್ರ ಜೊತೆಗೆ ಅವರು ಸ್ಟೇರ್ಸ್ ಮೇಲೆ ನಡ್ಕೊಂಡು ಹೋಗೋ ಒಂದು ಕ್ಲಿಪ್ ನು ಕೂಡ ಒರಿಜಿನಲ್ ಪಾರ್ಟ್ ಅಲ್ಲಿ ನೋಡಿದ್ವಿ. ಈಗ ರಿಲೀಸ್ ಅಲ್ಲಿ ಇನ್ನೊಂದಷ್ಟು ಕ್ಲಿಪ್ಸ್ ನ ಹಾಕಿ ಅವ್ರಿಗೆ ಸಪರೇಟ್ ಆದಂತ ಸ್ಟೋರಿ ಲೈನ್ ಇಟ್ಟಿದ್ದಾರೆ. ಅದು ಹೋಗ್ಲಿ ಬಿಡಿ ಆಯ್ತು. ಈ 2 ಕ್ಲಿಪ್ಸ್ ಗಳನ್ನ ಆಡ್ ಮಾಡಿದ್ರೆ ಬರೋಬ್ಬರಿ ಒಂದ್ 15 ನಿಮಿಷ ಆಗುತ್ತೆ. ಇನ್ ಮಿಕ್ಕಿದ ಒಂದ್ 5-6 ನಿಮಿಷ ಸಣ್ಣ ಕ್ಲಿಪ್ಸ್ ಗಳನ್ನ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ಕೊನೆ ಕ್ಲೈಮ್ಯಾಕ್ಸ್ ಎಂಡ್ ವರ್ಗುನು ಮಧ್ಯದಲ್ಲಿ ಆಡ್ ಮಾಡಿ ಇನ್ ಸ್ವಲ್ಪ ಕ್ವಾಲಿಟಿನ ಇನ್ಕ್ರೀಸ್ ಮಾಡೋಣ ಅನ್ನೋ ಲೆವೆಲ್ ಗೆ ತಂದಿಟ್ಟವ್ರೆ. ಬಟ್ ನಿನಗ್ ಗೊತ್ತು ತಾನೆ, ರಾ ಸಬ್ಸ್ಟೆನ್ಸ್ ಅಂದ್ರೆ ಈ ಸಿನಿಮಾದ ಬೇಸ್ಮೆಂಟ್ ಅದೇ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಮೇಲ್ ಹಾಕಿರೋ ಬಣ್ಣಕ್ಕೆ ಇನ್ ಸ್ವಲ್ಪ ಹೊಸ ಬಣ್ಣ ಹೊಡೆದ್ಬಿಟ್ಟು ಏನ್ ಮಾಡೋಣ? ಇನ್ನು ಆಡ್ ಮಾಡಿರುವಂತ ಕ್ಲಿಪ್ಸ್ ಗಳಲ್ಲಿ ಕರೆಕ್ಟ್ ಆಗಿ ಡಬ್ಬಿಂಗ್ ಕೂಡ ಮಾಡಿಲ್ಲ. ಒರಿಜಿನಲ್ ವಾಯ್ಸ್ ಮೇಕ್ ಓವರ್ ನ ತೆಗೆದ್ಬಿಟ್ಟು ಬೇರೆ ಒಬ್ರು ಕೈಲಿ ಡಬ್ಬಿಂಗ್ ಮಾಡಿಸವ್ರೆ. ರಂಗಾಯಣ ರಘು ವಾಯ್ಸ್ ಆಗಿರ್ಬೋದು, ರಚಿತಾರಾಮ್ ವಾಯ್ಸ್ ಆಗಿರ್ಬೋದು, ಇವರಿಬ್ರು ವಾಯ್ಸ್ ನ ಬೇರೆಯವ್ರ ಕೈಲಿ ಅಂದ್ರೆ ಆಡ್ ಮಾಡಿರೋಂತ 21 ನಿಮಿಷದ ಕ್ಲಿಪ್ ಒಳಗಡೆ ಬೇರೆಯವ್ರ ಕೈಲಿ ಡಬ್ಬಿಂಗ್ ಮಾಡಿಸವ್ರೆ. ವಿಚಿತ್ರ ಅನ್ಸ್ಬಿಡ್ತದಪ್ಪ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ರಿಲೀಸ್ ಅಲ್ಲಿ ನನಗೆ ಇಷ್ಟ ಆಗಿದ್ದು ಒಂದೇ ಒಂದು ಪಾಯಿಂಟ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ತುಂಬಾನೇ ಬದಲಾವಣೆ ಮಾಡಿದ್ದಾರೆ. ಕೆಲವೊಂದ್ ಕಡೆ ಬೇಸ್ ನ ಬೂಸ್ಟ್ ಮಾಡಿದ್ದಾರೆ, ಎನ್ಹಾನ್ಸ್ ಮಾಡವ್ರೆ, ವೇವ್ ಫಾರ್ಮ್ ನ ಕಂಟ್ರೋಲ್ ಮಾಡಿದ್ದಾರೆ. ಜೊತೆಗೆ ಹೊಸ ಮ್ಯೂಸಿಕ್ ನು ಕೂಡ ಆಡ್ ಮಾಡಿ ಪರವಾಗಿಲ್ಲ ಅನ್ನೋ ಲೆವೆಲ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ರೀಕ್ರಿಯೇಟ್ ಮಾಡಿದ್ದಾರೆ. ಇದೊಂದು ಸಾಕಾಗಿತ್ತಪ್ಪ ಮಾತ್ರ. ಸೊ ಓವರ್ ಆಲ್ ಆಡ್ ಮಾಡಿರುವಂತ 21 ನಿಮಿಷಕ್ಕೆ ಪೂರ್ತಿ ಸಿನಿಮಾ ನೋಡ್ಬೇಕಾ ಅಂತ ಕೇಳೋದಾದ್ರೆ ನೋ, ಇಲ್ಲ, ಅಂತದ್ದೇನು ಇಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ರಿಲೀಸ್ ಅನ್ನೋ ಒಂದು ಈ ಸ್ಕ್ಯಾಮ್ ಅಲ್ಲಿ ಸಿಗಾಕಳ್ದೆ ಸುಮ್ನೆ ನಿಮ್ ದುಡ್ಡನ್ನು ವೇಸ್ಟ್ ಮಾಡದೆ ಆರಾಮಾಗಿ ಬೇರೆ ಸಿನಿಮಾ ನೋಡ್ಕೊಂಡ್ ಬನ್ನಿ. ಎಕ್ಸಾಂಪಲ್ ಗೆ ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ. ಸಖತ್ತಾಗಿರೋ ಒಂದ್ ಕಾರು ನೋಡೋದಕ್ ಚೆನ್ನಾಗೇ ಇರ್ತದೆ, ಇಂಜಿನ್ ಎಲ್ಲ ಹೋಗ್ಬಿಟ್ಟಿರ್ತದೆ. ಅದೇ ಕಾರ್ನ ಬೇರೆ ಅಂಗಡಿಗೆ ತಗೊಂಡೋಗ್ಬಿಟ್ಟು ಇಂಜಿನ್ ನಂಬರ್ ಚೇಂಜ್ ಮಾಡ್ಬಿಟ್ಟು ಇದ್ ಕಲರ್ ನು ಚೇಂಜ್ ಮಾಡ್ಬಿಟ್ಟು ಹೊಸ ಕಾರ್ ಅಂತ ಕೊಟ್ರೆ ಅವಾಗ ನಾವು ತಗತೀವಲ್ಲ, ಆ ತರ ಇತ್ತು ಈ ಸಿನಿಮಾ. ಅಂದ್ರೆ ನಮಗ್ ಗೊತ್ತಿದೆ ಆಲ್ರೆಡಿ ಬೇಸ್ ಲೈನ್ ಏನು ಅಂತ. ಅದ್ರ ಮೇಲೆ ಇನ್ನೊಂಚೂರು ಬಣ್ಣ ಜಾಸ್ತಿ ಹೊಡೆದ್ಬಿಟ್ಟು ಬೇರೆ ಕಲರ್ ನ ಡಿಸೈನ್ ಮಾಡ್ಬಿಟ್ರೆ ನೋ ಯೂಸ್. ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರ್ಬೇಕಲ್ಲ. ಸ್ಟೋರಿ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟ್ ಟೈಮ್ ಸಂಜು ಮತ್ತೆ ಗೀತಾ ಚಾಪ್ಟರ್ 1 ಲೆಜೆಂಡ್ ಅದ್ರದ್ದೊಂದು ಕಾಲ್ ಭಾಗನೂ ಇಲ್ಲ ಈ ಸಿನಿಮಾ. ಒಟ್ಟಲ್ಲಿ ಈ ರೀತಿ ಒಂದು ಸ್ಕ್ಯಾಮ್ ನಾ ಇದುವರೆಗೂ ನೋಡೇ ಇರ್ಲಿಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ವರ್ಸ್ಟ್. ಎಲ್ಲೆಲ್ಲಿಂದನೂ ಟಿಕೆಟ್ ಗಳನ್ನ ಕೊಟ್ಬಿಟ್ಟು ಆಡಿಯನ್ಸ್ ನ ಎಳ್ಕೊಂಡ್ ಬಂದ್ ಮುಖ ಕರ್ಕೊಂಡ್ ನೋಡಿ ಅಂತ ಕೊಡೋದು. ಅಬ್ಬಬ್ಬಬ್ಬ, ಈ ರೀತಿನೂ ಇರ್ತಾರ? ದೇವರೇ ಕಾಪಾಡ್ಬೇಕು ನಿಮ್ನ. ಎಲ್ಲಾ ಚೀಪ್